ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪ್ರೈಮ್ ಟೈಮ್. ನಾನು ನಾಗೇಂದ್ರ ಬಾಬು. ವೀಕ್ಷಕರೇ, ಮುಂದಿನ 1 ಗಂಟೆ ನಿಮಗೆ ಇವತ್ತಿನ ಪ್ರಮುಖ ಸುದ್ದಿಗಳನ್ನು ಇಡ್ತಾ ಹೋಗ್ತೀವಿ. ಬಹಳ ಇಂಪಾರ್ಟೆಂಟ್ ಸುದ್ದಿ ಒಂದಿದೆ, ಅದೇನು ಅಂತ ಹೇಳ್ತೀವಿ. ಅದಕ್ಕಿಂತ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಾರ್, ಸಂಘರ್ಷದ ಮಧ್ಯೆ ಸಿಎಂ ಡಿಸಿಎಂ ದೆಹಲಿ ಟೂರ್. ನಾಯಕತ್ವದ ವಿಚಾರವಾಗಿ ಬದಲಾಗಲ್ಲ ಅಂದ್ರು ಡಿಕೆ ಶಿವಕುಮಾರ್. ರಾಜ್ಯ ಕಾಂಗ್ರೆಸ್ನಲ್ಲಿ ಅಸಮಾಧಾನದ ಕಿಡಿ, ಸುರ್ಜೇವಾಲಾ ವಾರ್ನಿಂಗ್ ಬೆನ್ನಲ್ಲೇ ಸೈಲೆಂಟ್ ಆದ ರಾಯರೆಡ್ಡಿ. ಜಮೀರ್ ವಿರುದ್ಧ ಗವಿಯಪ್ಪ ಸಿಡಿಮಿಡಿ. ಗ್ಯಾರಂಟಿಗಳಿಂದ ಜನ ಸೋಮಾರಿ, ಹೊಸ ಚರ್ಚೆಗೆ ನಾಂದಿ ಆಡಿದ ರಂಭಾಪುರಿ ಶ್ರೀ. ಎಲ್ಲ ಸುಳ್ಳು ಅಂತ ಸ್ವಾಮೀಜಿ ವಿರುದ್ಧ ಕೈಪಡೆ ಸವಾರಿ. ರಾಜ್ಯದಲ್ಲಿ ಹಾರ್ಟ್ ಅಟ್ಯಾಕ್ ಆರ್ಭಟ, ಕರ್ನಾಟಕದ ಯುವ ಸಮೂಹಕ್ಕೆ ಯಮನ ಕಾಟ. 7 ಜನರನ್ನು ಬಲಿ ಪಡೆದ ಹೃದಯಾಘಾತ. ಕರ್ನಾಟಕದಲ್ಲಿ ಎನ್ಐಎ ಭರ್ಜರಿ ಬೇಟೆ, ನಾಸಿರ್ ಗ್ಯಾಂಗ್ ಬಾಯಿ ಬಿಡಿಸಲು ಸಿದ್ಧತೆ. ಉಗ್ರನ ಜೊತೆ 3 ನಂಟು ಕೊನೆಗೂ ಪತ್ತೆ. ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. 3 ಪಾರ್ಟಿಯಲ್ಲಿ JDS, ಕಾಂಗ್ರೆಸ್, ಬಿಜೆಪಿ. ನೀವು ಯಾವುದೇ ಪಾರ್ಟಿ ವಿಚಾರವಾಗಿ ತಗೊಳ್ಳಿ, ರಾಜಕೀಯ ಪಡಸಾಲೆಯಲ್ಲಿ ಒಂದು ವಿಚಾರವಾಗಿ ಚರ್ಚೆಗಳಾಗ್ತಾನೆ. ಇವತ್ತು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದ್ದು ಯಾವುದು ಗೊತ್ತಾ? ಸುರ್ಜೇವಾಲಾ ಅವರು ಸೆಕೆಂಡ್ ಟೈಮ್ ಅದು ಬ್ಯಾಕ್ ಟು ಬ್ಯಾಕ್ ಬಂದು ಶಾಸಕರ ದುಃಖ ದುಮ್ಮಾನಗಳನ್ನು ಕೇಳೋದಕ್ಕೆ ಮುಂದಾಗಿತ್ತು. 1-to-1 ಮೀಟಿಂಗನ್ನು ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಬಂದಾಗ ಶಾಸಕರ ದುಃಖ ದುಮ್ಮಾನಗಳನ್ನು ಆಲಿಸಿದ್ದ ಸುರ್ಜೇವಾಲಾ ಅವರು ಅಲ್ಲಿಗೆ ಮುಗ್ದೋಯ್ತು ಅಂತ ಅಂದ್ಕೊಂಡ್ವಿ. ಆದರೆ ಸೆಕೆಂಡ್ ರೌಂಡ್ ಶುರುವಾಯಿತು, ಪಾರ್ಟ್ 2. ಈಗ ಪಾರ್ಟ್ 2ನಲ್ಲಿ ತಮ್ಮ ಕ್ಷೇತ್ರದ ವಿಚಾರವಾಗಿ ಕೆಲವರು ಮಾತಾಡಿದ್ರೆ ಶಾಸಕರು ಸುರ್ಜೇವಾಲಾ ಅವರ ಬಳಿ, ಇನ್ನೂ ಕೆಲವರು ಸೇಮ್ ಟು ಸೇಮ್ ಮಂತ್ರಿಗಿರಿಗೆ ಆಸೆ ಪಟ್ಟರು. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದೆ. ಸುರ್ಜೇವಾಲಾ ಅವರು ಬಂದು 1-to-1 ಮೀಟಿಂಗ್ ಮಾಡ್ತಿದ್ದಾರೆ ಶಾಸಕರ ಜೊತೆಯಲ್ಲಿ, ಅದು ಕಾಂಗ್ರೆಸ್ ಶಾಸಕರ ಜೊತೆಯಲ್ಲಿ. ಆದರೆ ಕಳೆದ ಬಾರಿ ಬಂದಾಗೂ ಕೂಡ ಸಿಎಂ ಡಿಸಿಎಂ ಇರಲಿಲ್ಲ. ಈ ಬಾರಿ ಕೂಡ ಬಂದಿದ್ದಾರೆ, ಆದರೂ ಕೂಡ ಸಿಎಂ ಡಿಸಿಎಂ ಇಲ್ಲ. ದೆಹಲಿ ಪ್ರವಾಸವನ್ನು ಮಾಡ್ತಿದ್ದಾರೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಈ ರಿಪೋರ್ಟ್ ನೋಡಿ. ಈ ಸರ್ಕಾರ 5 ವರ್ಷ ಬಂಡೆ ತರ ಬದ್ಧವಾಗಿರುತ್ತದೆ. ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಕೈ ಎತ್ತೋ ಮೂಲಕ ಸಿಎಂ ಸಿದ್ದರಾಮಯ್ಯ ದೊಡ್ಡ ಸಂದೇಶ ರವಾನಿಸಿದ್ರು. ವಿಪಕ್ಷಗಳಿಗೆ ಮುಟ್ಟಿ ನೋಡಿಕೊಳ್ಳುವಂತೆ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ನಡೀತಿದೆ. ಸಿದ್ದು ಡಿಕೆಶಿ ಮಧ್ಯೆ ಜಗಳ ಶುರುವಾಗಿದೆ. ಇವರಿಬ್ಬರಿಂದ ಸರ್ಕಾರ ಪತನ ಆಗಲಿದೆ ಎನ್ನೋ ಬಿಜೆಪಿ ಜೆಡಿಎಸ್ಗೆ ಬಿಗ್ ಮೆಸೇಜ್ ರವಾನಿಸಿದ್ದಾರೆ. ಈ ಸರ್ಕಾರ 5 ವರ್ಷ ಬಂಡೆ ತರ ಬದ್ಧವಾಗಿರುತ್ತದೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಆಗಲ್ವಾ? ಸಿದ್ದರಾಮಯ್ಯ ಬೆನ್ನಿಗೆ ನಿಂತ ಡಿಕೆ ಶಿವಕುಮಾರ್. ಕಾಂಗ್ರೆಸ್ನಲ್ಲಿ ಅಧಿಕಾರದ ಹಸಿವಿರೋ ಬಲಿಷ್ಠ ನಾಯಕರ ಪಡೆಯೇ ಇದೆ. ಡಿಕೆಶಿ ಆದಿಯಾಗಿ ಏನಿಲ್ಲ ಅಂದ್ರೂ 20ಕ್ಕೂ ಅಧಿಕ ನಾಯಕರು ಸಿದ್ದರಾಮಯ್ಯ ಬಳಿ ಇರೋ ಮುಖ್ಯಮಂತ್ರಿ ಕುರ್ಚಿಯನ್ನ ಆಸೆಗಣ್ಣಿನಿಂದ ನೋಡ್ತಿದ್ದಾರೆ. ಆದ್ರೆ ಸಿದ್ದು ಬಲು ಚಾಲಾಕಿ. ದೆಹಲಿಗೆ ಹೋಗಿ ತಮ್ಮ ಸ್ಥಾನ ಭದ್ರ ಮಾಡಿಕೊಂಡು ಬಂದಿದ್ದಾರೆ. ನಾಯಕತ್ವ ಬದಲಾವಣೆಗೆ ಬಿತ್ತ ಫುಲ್ ಸ್ಟಾಪ್. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಹೈಕಮಾಂಡ್ ಜೊತೆ ಸಂಘಟನೆ ಬಗ್ಗೆ ಚರ್ಚಿಸಬಹುದು. ಆದ್ರೆ ಪದೇ ಪದೇ ಚರ್ಚೆ ಆದ್ರೂ ಡ್ಯಾಮೇಜ್ ಆಗಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡ್ಯಾಮೇಜ್ ಏನಾಗಲ್ಲ. ಈಗ ಮತ್ತೆ ಕೇಂದ್ರದಾಗ ನಡೆದಿಲ್ರಿ, ಸುಬ್ರಹ್ಮಣ್ಯಂ ಸ್ವಾಮಿ ಅವ್ರು ಏನು ಮಾಡ್ತಿದ್ದಾರೆ, ಎಷ್ಟು ಮೀಟಿಂಗ್ ಮಾಡಿದ್ದಾರೆ, ಬಹಿರಂಗವಾಗಿ ಹೇಳಿದ್ದಾರೆ. ನೀವು ಅದನ್ನೇನು ಹೇಳೋಲ್ಲ. ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಏನು ಹೇಳ್ತಿದ್ದಾರೆ, ಮೋದಿ ಅವ್ರನ್ನ ಬದಲಾವಣೆ ಮಾಡಲಿಕ್ಕೆ ನಾವೆಲ್ಲ ಮೀಟಿಂಗ್ ಮಾಡ್ತಾ ಇದ್ದೀವಿ, ಅದು ಯಾವಾಗೂ ಪ್ರಸ್ತಾಪ ಆಗೋಲ್ಲ. ನಮ್ದು ಯಾಕಾಗ್ತಂದ್ರೆ ಇದು ನಮ್ಮ ಪ್ರಶ್ನೆ. ಇದು
ಇಲ್ವಾ ಘೋಷಣೆ ಮಾಡಿ. ಕಾಂಗ್ರೆಸ್ ಹೈಕಮಾಂಡ್ಗೆ ಶ್ರೀರಾಮುಲು ಪ್ರಶ್ನೆ. ಅವ್ರ ಅಗ್ರಿಮೆಂಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು. ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕಂದ್ರೆ ಒಂದು ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾನೆ, ಸೋನಿಯಾ ಗಾಂಧಿ ಒಂದು ಮಾತು ಹೇಳ್ತಾಳೆ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಒಂದು ಮಾತು ಹೇಳ್ತಾರೆ, ಅವನು ವೇಣುಗೋಪಾಲ್ ಒಂದು ಮಾತು ಹೇಳ್ತಾನೆ, ಸುಜ್ರೇವಾಲಾ ಒಂದು ಮಾತು ಹೇಳ್ತಾನೆ. ಎಲ್ಲರ ಮಾತು ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಮಂಕಾಗೋದು ನಮ್ಮ ಶಿವಕುಮಾರ್ ಅವರೇ ಮಂಕಾಗೋದು. ನೋಡ್ತೀರಿ, ಡಿಕೆ ಸಿಎಂ ಆಗೋದೇ ಇಲ್ಲ. ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋಂಥ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಎಲ್ಲ ಕೂಡ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣ ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಫೇಲ್ ಆಗ್ತಾರ, ಇದು ಮ್ಯಾಚ್ ಫಿಕ್ಸಿಂಗ್ದಲ್ಲಿ ಇವ್ರು ಸೋತೋಗ್ತಾರ. ಉಪಮುಖ್ಯಮಂತ್ರಿಗಳ ಸ್ಥಾನ ಏನಿದೆನೋ ಅದನ್ನು ಮುಂದುವರಿಸೋಂಥ ಕೆಲಸ ಮಾಡ್ತಾರೆ, ಮುಖ್ಯಮಂತ್ರಿಗಳು ಅವರು ಮುಂದುವರಿಯುವಂಥ ಕೆಲಸ ಮಾಡ್ತಾರೆ. ಡಿಸಿಎಂ ವಿರುದ್ಧ ಕಾಂಗ್ರೆಸ್ನಲ್ಲಿ ಆಕ್ರೋಶ ಕೇಳಿ ಬಂದಿದೆ. ತೊಟ್ಟಿಲು ತೂಗೋದು ನೀವೇ, ಮಗುವನ್ನ ಚೂಟೋದು ನೀವೇ. ಸಿದ್ದರಾಮಯ್ಯನವರೇ ನಮ್ಮ ಸಿಎಂ ಅಂತ ಮಾಧ್ಯಮಗಳ ಮುಂದೆ ಡಿಕೆಶಿ ಹೇಳ್ತಾರೆ. ಆದ್ರೆ ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಅವರ ಬೆಂಬಲಿಗರ ಮೂಲಕ ಹೇಳಿಸುತ್ತಾರೆ ಅಂತ ಕೆಲ ಹಿರಿಯ ನಾಯಕರು ಹೈಕಮಾಂಡ್ಗೆ ತಿಳಿಸಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಪಾಳ್ಯದಲ್ಲಿ ಅಮ್ಮಮ್ಮ ಅಂತಂದ್ರೆ ಏನೂ ಇಲ್ಲ ಅಂತಂದ್ರು. 50 ಜನ ಶಾಸಕರು ಮಂತ್ರಿಗಿರಿಗಾಗಿ ಕನಸನ್ನ ಕಾಣ್ತಿದ್ದಾರೆ. ಇವತ್ತು ನಾವು ಆಗ್ತೀವಿ ಮಂತ್ರಿ, ನಾಳೆ ನಾವು ಮಂತ್ರಿ ಆಗ್ತೀವಿ, ನಮ್ಮ ಕಾರ್ ಮೇಲೆ ಕೂಡ ಗೂಟ ಬರುತ್ತೆ, ನಾವು ಮಂತ್ರಿಗಿರಿ ಅಂತೇಳಿ ಬೋರ್ಡನ್ನು ಹಾಕೊಂಬೋದು, ನಮಗೊಂದು ಕ್ಯಾಬಿನೆಟಲ್ಲಿ ನಮಗೊಂದು ಅವಕಾಶ ಸಿಗುತ್ತೆ. ಈ ರೀತಿಯಾದಂಥ ಕನಸು ಕಾಣ್ತಾ ಇರೋದು ಕಾಂಗ್ರೆಸ್ನಲ್ಲಿ 50ಕ್ಕೂ ಹೆಚ್ಚು ಮಂದಿ. ಯಾವ ಹಂತಕ್ಕೆ ಕನಸನ್ನು ಕಂಡಿದ್ರು ಅಂತಂದ್ರೆ ಇದೇ ತಿಂಗಳಲ್ಲಿ ಎಲ್ಲವೂ ಕೂಡ ಮುಗಿದೋಗುತ್ತೆ, ಇದೇ ತಿಂಗಳಲ್ಲಿ ನಾವು ಮಂತ್ರಿಗಿರಿ ಆಗ್ಬಿಡ್ತೀವಿ ಅಂತ ಕನ್ಸ್ಕೊಂಡಿದ್ರು. ಆದರೆ ಈ ತಿಂಗಳಲ್ಲಿ ಅದು ಸಾಧ್ಯವೇ ಇಲ್ಲ. ಕನಸು ನನಸಾಗುವ ಕಾಲ ಸನ್ನಿಹಿತ ಇಲ್ಲ, ಇನ್ನು ಕನಸಾಗೇ ಉಳಿಯುವಂಥ ಕಾಲ ಇರುತ್ತೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯಿಂದಾಗಿ ಅವರಿಗೆ ಮನವರಿಕೆ ಆಗಿದೆ. ಈ ರಿಪೋರ್ಟ್ ನೋಡಿ. ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರಿಗೆ ಬಿಗ್ ಶಾಕ್. ಸಂಪುಟ ಪುನರ್ರಚನೆ ಡಿಸೆಂಬರ್ ವರೆಗೂ ಇಲ್ಲ. ಸಂಪುಟ ಸೇರಲು ಕಾಯುತ್ತಿರೋ ಸಚಿವಾಕಾಂಕ್ಷಿಗಳಿಗೆ ಇದು ಬ್ಯಾಡ್ ನ್ಯೂಸ್. ಹೌದು, ಡಿಸೆಂಬರ್ ವರೆಗೆ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಇಲ್ಲ. ಹೀಗಂತ ಸ್ವತಃ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸುಳಿವು ನೀಡಿದ್ದಾರೆ. ಸದ್ಯಕ್ಕೆ ಸಂಪುಟ ಪುನರ್ರಚನೆ ಇಲ್ಲ, ಯಾರು ಊಹೆ ಮಾಡಬಾರದು. ಡಿಸೆಂಬರ್ ವರೆಗೆ ಸಂಪುಟ ಪುನರ್ರಚನೆ ಏನೂ ಆಗೋದಿಲ್ಲ. ಸಂಪುಟಕ್ಕೆ ಸರ್ಜರಿ ಮಾಡೋ ಕಾಲ ಬಂದಾಗ ಹೇಳ್ತೀನಿ ಅಂದ್ರು ಡಿಕೆಶಿ. ಬಳ್ಳಾರಿಯ ಬಿ ನಾಗೇಂದ್ರ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್, ಅರಸೀಕೆರೆಯ ಕೆಎಂ ಶಿವಲಿಂಗೇಗೌಡ, ಅಥಣಿಯ ಲಕ್ಷ್ಮಣ ಸವದಿ, ಮಳವಳ್ಳಿಯ ನರೇಂದ್ರ ಸ್ವಾಮಿ, ಮಾಗಡಿಯ ಎಚ್ಸಿ ಬಾಲಕೃಷ್ಣ, ಹುನಗುಂದದ ವಿಜಯಾನಂದ ಕಾಶಪ್ಪನವರ್, ವಿಜಯನಗರದ ಎಂ ಕೃಷ್ಣಪ್ಪ, ಚಾಮರಾಜನಗರದ ಪುಟ್ಟರಂಗ ಶೆಟ್ಟಿ, ಜೇವರ್ಗಿಯ ಅಜಯ್ ಸಿಂಗ್, ಹಳಿಯಾಳದ ಆರ್ವಿ ದೇಶಪಾಂಡೆ ಮಂತ್ರಿಗಿರಿ ರೇಸ್ನಲ್ಲಿದ್ದಾರೆ. ಅವರೆಲ್ಲರಿಗೂ ನಿರಾಸೆಯಾಗಿದೆ. ಸಚಿವ ಸಂಪುಟ ಶೀಘ್ರವಾಗಿ ಪುನರ್ರಚನೆ ಆಗಲಿದೆ ಎಂಬ ನಿರೀಕ್ಷೆ ಇತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಸರ್ಕಾರ 2.5 ವರ್ಷದ ಬಳಿಕ ಸಂಪುಟ ಪುನರ್ರಚನೆ ಒಲವು ವ್ಯಕ್ತಪಡಿಸಿದ್ದಾರೆ ಎನ್ನಲಾಗಿದೆ. ಒಂದ್ ವೇಳೆ ಸಂಪುಟ ಪುನರ್ರಚನೆ ಆದಲ್ಲಿ 7ರಿಂದ 8ರಷ್ಟು ಸಚಿವರ ಬದಲಾವಣೆ ಆಗೋ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ಒಂದು ಉತ್ತಮವಾದಂಥ ಆಡಳಿತವನ್ನ ಕೊಡಬೇಕು ಅನ್ನೋದು ಕೆಲವರ ಆಸೆ ಇದ್ದೇ ಇರುತ್ತೆ. ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದಿರೋದು 136 ಕ್ಷೇತ್ರಗಳಲ್ಲಿ ಬಂಪರ್ ನಂಬರ್ ಸಿಕ್ಕಿರೋದು. ಇಂಥ ಒಂದು ಬಂಪರ್ ನಂಬರ್ ಸಿಕ್ಕಿ ಸರ್ಕಾರ 2.5 ವರ್ಷವನ್ನು ಪೂರೈಸುವ ಹಂತಕ್ಕೆ ಬಂದಿದೆ. ಇಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ಅಲ್ಲೋಲ ಕಲ್ಲೋಲಗಳು ಸೃಷ್ಟಿಯಾಗ್ತಾ ಇತ್ತು, ಬಣ ಬಡಿದಾಟಗಳಾಗ್ತಾ ಇತ್ತು, ಡಿನ್ನರ್ ಮೀಟಿಂಗ್ ಎಲ್ಲವೂ ಕೂಡ ನಡೀತಾ ಇತ್ತು. ಈ ಡಿನ್ನರ್ ಪಾಲಿಟಿಕ್ಸ್ಗಳು ಕೂಡ ಶುರುವಾಗೋಗಿತ್ತು, CM ಕೂಗು ಶುರುವಾಗೋಗಿತ್ತು. ಅವರವರ ಆಪ್ತ ಬಣದಲ್ಲಿ ನಾವು ಕೂಡ ಅಧ್ಯಕ್ಷಗಿರಿಯನ್ನು ನೋಡಬೇಕು, ನಾವು ಕೂಡ ಆಸಕ್ತರಾಗಿದ್ದೀವಿ, ನಮಗೂ ಕೂಡ ಕೆಪಾಸಿಟಿ ಇದೆ, ನಾವು ಕೂಡ ಕೇಪಬಲ್ ಇದ್ದೀವಿ ಅನ್ನುವ ಹೇಳಿಕೆಗಳನ್ನು ಕೊಡೋ ಮೂಲಕ ಪ್ರತಿನಿತ್ಯವೂ ಕೂಡ ಚರ್ಚೆಗೆ ಕಾರಣಗಳಾಗ್ತಾ ಇತ್ತು. ಈ ಅಸಮಾಧಾನಗಳನ್ನು ಸಮಾಧಾನ ಪಡಿಸುವ ಕೆಲಸಕ್ಕೆ ಹೈಕಮಾಂಡ್ ಮುಂದಾಯಿತು. ಇದೆಲ್ಲದರ ನಡುವೆ CM ಸಿದ್ದರಾಮಯ್ಯ ಅವರು 4 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಏನು ಆ ಬೇಡಿಕೆ? ಜೊತೆಗೆ ರಾಯರೆಡ್ಡಿಗೆ ಹೈಕಮಾಂಡ್ ಕೊಟ್ಟಂಥ ಸೂಚನೆ ಏನು? ಏಕ್ದಮ್ ರಾಯರೆಡ್ಡಿ ಅವರು ಸೈಲೆಂಟ್ ಆಗೋದಕ್ಕೆ ಕಾರಣ ಏನು? ಓವರಾಲ್ ಒಂದು ಪೊಲಿಟಿಕಲ್ ಸಂಬಂಧಪಟ್ಟಂಥ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ.
ರಾಜ್ಯದಲ್ಲಿ ಸಿಎಂ ಕುರ್ಚಿ ಬದಲಾವಣೆ ಬಿರುಗಾಳಿ. ಹೈಕಮಾಂಡ್ ಜೊತೆ ಸಿಎಂ ಸಿದ್ದು 4 ವಿಚಾರ ಚರ್ಚೆ. ಸೆಪ್ಟೆಂಬರ್ ಕ್ರಾಂತಿ ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಹಲ್ಚಲ್ ಸೃಷ್ಟಿಸಿದೆ. ಹೊಸ ವರ್ಷಕ್ಕೆ ಕೈ ನಾಯಕರು ಕಾಯ್ತಿದ್ದಾರೋ ಇಲ್ವೋ, ಕ್ರಾಂತಿಗೋಸ್ಕರ ಎದುರು ನೋಡ್ತಿದ್ದಾರೆ. ಸಿಎಂ ಕುರ್ಚಿ ವಿಚಾರ ಹಸ್ತದಲ್ಲಿ ಬಿರುಗಾಳಿ ಎಬ್ಬಿಸಿರುವಾಗ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಇವತ್ತು ಸಿಎಂ ಕೂಡ ದೆಹಲಿ ವಿಮಾನವೇರಲಿದ್ದು ಕುತೂಹಲ ಕೆರಳಿಸಿದೆ. ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಜೊತೆ ಸಿದ್ದರಾಮಯ್ಯ ಮಾತುಕತೆ ನಡೆಸಿದ್ದು ಮೈಸೂರು ದಸರಾದಲ್ಲಿ ವೈಮಾನಿಕ ಪ್ರದರ್ಶನದ ಬಗ್ಗೆ ಚರ್ಚೆಯಾಗಿದೆ. ದೆಹಲಿಯಲ್ಲೇ ವಾಸ್ತವ್ಯ ಹೂಡಲಿರುವ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ರಾಜ್ಯದ ಸ್ಥಿತಿಗತಿ ಬಗ್ಗೆ ಚರ್ಚಿಸುತ್ತಾರೆ. ಪರಿಷತ್ ಸ್ಥಾನ, ನಿಗಮ ಮಂಡಳಿ, ಕೆಪಿಸಿಸಿ ಪದಾಧಿಕಾರಿ ನೇಮಕ ಸೇರಿದಂತೆ ಹಲವು ವಿಚಾರಗಳ ಬಗ್ಗೆ ಹೈಕಮಾಂಡ್ ಜೊತೆ ಸಿದ್ದು ಚರ್ಚೆ ಮಾಡಲಿದ್ದಾರೆ. 20ಕ್ಕೂ ಹೆಚ್ಚು ಶಾಸಕರ ಜೊತೆ ಮೀಟಿಂಗ್. ರಾಯರೆಡ್ಡಿಗೆ ಸುರ್ಜೇವಾಲಾ ವಾರ್ನಿಂಗ್. ಕಾಂಗ್ರೆಸ್ನಲ್ಲಿ ಶಾಸಕರನ್ನ ಸಮಾಧಾನ ಮಾಡೋ ಕಾರ್ಯ ಮುಂದುವರೆದಿದೆ. 2 ದಿನಗಳಿಂದ ರಾಜ್ಯ ಕೈ ಉಸ್ತುವಾರಿ ಸುರ್ಜೇವಾಲಾ ಕಾಂಗ್ರೆಸ್ ಶಾಸಕರ ಒಳ ಬೇಗುದಿ ತಣಿಸುವ ಕೆಲಸ ಮಾಡ್ತಿದ್ದಾರೆ. ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿಗೆ ಸೈಲೆಂಟ್ ಆಗಿರುವಂತೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಹಲ್ಚಲ್ ಸೃಷ್ಟಿಸಿದೆ. ಈ ನಡುವೆ ಸಿಎಂ ಡಿಸಿಎಂ ದೆಹಲಿ ಪ್ರವಾಸದಲ್ಲಿದ್ದಾರೆ. ಯಾವಾಗ ಏನಾಗುತ್ತೋ ಕಾದ್ ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕಾಂಗ್ರೆಸ್ ಏನಾದರೂ ಇವತ್ತು ರಾಜ್ಯದಲ್ಲಿ, ಕರ್ನಾಟಕದಲ್ಲಿ ಏನಾದರೂ ಅಧಿಕಾರದಲ್ಲಿ ಇದೆ ಅಂತಂದರೆ ಅದಕ್ಕೆ ಕಾರಣ ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಈ ಗ್ಯಾರಂಟಿಯಿಂದಾಗಿ ಕಾಂಗ್ರೆಸ್ ಅಭೂತಪೂರ್ವವಾದಂಥ ಗೆಲುವನ್ನು ದಾಖಲು ಮಾಡ್ತು. ಯಾವ ಹಂತಕ್ಕೆ ಈ ಗ್ಯಾರಂಟಿ ಟಾಕ್ ಆಯಿತು ಅಂತಂದರೆ ಇಡೀ ದೇಶದಲ್ಲೇ ಪರ್ಯಟನೆ ಶುರುವಾಯಿತು. ಇಲ್ಲಿನ ಗ್ಯಾರಂಟಿ ಬೇರೆ ರಾಜ್ಯಗಳಲ್ಲಿ ಮಾದರಿ ಆಯಿತು. ಬೇರೆ ರಾಜ್ಯದಲ್ಲೂ ಕೂಡ ಗ್ಯಾರಂಟಿಯನ್ನು ಘೋಷಣೆ ಮಾಡೋದಕ್ಕೆ ಶುರು ಮಾಡಿಕೊಂಡ್ರು. ಅವ್ರೇನು ಕೊಡ್ದು ಗ್ಯಾರಂಟಿ, ನಾವು ಕೂಡ ಕೊಡ್ತೀವಿ ಗ್ಯಾರಂಟಿ ಅಂತೇಳಿ. ಅವ್ರು 5 ಗ್ಯಾರಂಟಿ ಕೊಟ್ಟರೆ ನಾವು 7 ಗ್ಯಾರಂಟಿ ಕೊಡ್ತೀವಿ ಅಂತ ಒಂದು ರಾಜ್ಯದಲ್ಲಿ, ನಾವು 12 ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಇನ್ನೊಂದು ರಾಜ್ಯದಲ್ಲಿ. ಈ ಥರ ಇಡೀ ದೇಶ ಪರ್ಯಟನೆ ಮಾಡ್ತು. ಆದರೆ ಇದೇ ಗ್ಯಾರಂಟಿಯನ್ನು ಹಿಡ್ಕೊಂಡು ಈಗ BJPಯವರು ಆಡಳಿತ ಪಕ್ಷದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಕಾರಣ ಗ್ಯಾರಂಟಿ ಹಳ್ಳ ಹಿಡಿತಾ ಇದೆ ಅನ್ನೋದು. ಈ ರಿಪೋರ್ಟ್ ನೋಡಿ. ಅನ್ನಭಾಗ್ಯ ದುಡ್ಡು ಇಲ್ಲ, ಅಕ್ಕಿಯನ್ನು ಕೊಡ್ತಿಲ್ಲ. ಕರ್ನಾಟಕದಲ್ಲಿ ಗ್ಯಾರಂಟಿಗೆ ಗ್ಯಾರಂಟಿ ಇಲ್ಲ. ಕಾಕಾ ಪಾಟೀಲ್ ನಿನ್ಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ ಅಂತ ಚುನಾವಣೆ ಗೆದ್ದ ಕಾಂಗ್ರೆಸ್ಸಿಗರು ಅದೇ ಗ್ಯಾರಂಟಿಗಳನ್ನ ಮರೆತಂತೆ ಕಾಣ್ತಿದೆ. ಅಮಾವಾಸ್ಯೆಗೋ ಹುಣ್ಣಿಮೆಗೋ ಅಂತಾರಲ್ಲ, ಆ ಥರ ಮತದಾನಕ್ಕೂ ಹಿಂದಿನ ದಿನ ದೊಡ್ಡ ಹಬ್ಬ ಬಂದರೆ ಮಾತ್ರ ಹಣ ಹಾಕ್ತಿದ್ದಾರೆ. ಕಳೆದ 2 ತಿಂಗಳಿನಿಂದ ಅನ್ನಭಾಗ್ಯದ ದುಡ್ಡು ಬಂದಿಲ್ಲ, ಹೆಚ್ಚುವರಿ ಅಕ್ಕಿಯನ್ನು ಕೊಡ್ತಾ ಇಲ್ಲ ಅಂತ 2 ಜಿಲ್ಲೆಯ ಜನರು ಕಿಡಿಕಾರ್ತಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳಿಗೆ ಬಂದಿಲ್ಲ ಪಡಿತರ ಅಕ್ಕಿ. ಅನ್ನಭಾಗ್ಯ ಅಕ್ಕಿ ವಿತರಣೆ, ಲಾರಿ ನೌಕರರ ಮುಷ್ಕರ ಜೋರಾಗಿತ್ತು. 244 ಕೋಟಿ ಹಣ ಬಿಡುಗಡೆ ಮಾಡಲು ವಿಳಂಬ ಮಾಡಿತ್ತು. ಅದರಿಂದ ಬೆಳಗಾವಿಯ ಪಡಿತರ ಅಂಗಡಿಗಳಿಗೆ ಅಕ್ಕಿ ಬಂದಿಲ್ಲ. ಬಡವರು, ಕೃಷಿಕರು ಬರಿಗೈಯಲ್ಲಿ ವಾಪಸ್ ಬರ್ತಿದ್ದಾರೆ. ಸರ್ಕಾರಕ್ಕೆ ಏನು ಹೇಳಿದ್ರಿ, ಅವ್ರನ್ನ ನಡೆಸೋರು ಸರ್ಕಾರ ಗೊತ್ತಿರ್ಬೇಕಲ್ಲ. ಸರ್ಕಾರ ನಡೆಸೋರಿಗೆ ಪ್ರತಿ ತಿಂಗಳ 5-6 ತಾರೀಕು ರೇಷನ್ ಬಂದ್ರೆ ಅವ್ರು ರೇಷನ್ ಅವ್ರು ಕೊಡ್ತಾರೆ. ಮತ್ತು ರೇಷನ್ ಅವ್ರಿಗೆ ಮೇಲೆ ತಪ್ಪರ್ಸಿರ ಅವ್ರೇ ಮಾಡೋರು. ಪಾಪ ಅವ್ರು ಬಂದ್ರೆ ಕೊಡೋರಲ್ರಿ, ಗೌರ್ಮೆಂಟಿಂದ ಅವರೇ ಬಿಡುಗಡೆ ಮಾಡಿಲ್ಲ, ಅವರೇ ಕೊಟ್ಟಿಲ್ಲ. ಇವ್ರು ಹೆಂಗೆ ಕೊಡ್ತಾರೆ ಹೇಳಿ ನೋಡ್ರಿ. ರೇಷನ್ ಅವ್ರನ್ನ ಬಂದ್ರೆ ಕೊಡ್ತೇವೆ ಅಂತಾರೆ ಅವ್ರು. ಅವ್ರು ಬಂದ್ರೆ ಕೊಡ್ತೇವೆ ಅಂತಾರೆ, ಬಂದೇ ಇಲ್ಲ ಅಂದ್ರೆ ಅವ್ರಲ್ಲಿ ಕೊಡ್ತಾರೆ ಹೇಳಿ ನೋಡ್ರಿ. ನಾವು ಪ್ರಾಮಾಣಿಕವಾಗಿ ಕೊಟ್ಟ ಹಿಡಿತನಕಾರಿ ಅವ್ರು. ಓಡಾಡಿ ಓಡಾಡಿ ಪೆಟ್ರೋಲ್ ಖಾಲಿ ಆಯ್ತು. ಸರ್ ನಮ್ಗೆ ರೇಷನ್ ಅಡಿ ಬಂದು 4 ಸಲ ಬಂದು ಹೊಂಟಿವ್ರಿ. ಮತ್ತು ಗೌಂಡಿ ಕೆಲಸ ಮಾಡಿ ದುಡಿಯೋರ್ನವ್ರಿ. ಮತ್ತು ಪ್ರತಿ ತಿಂಗಳು 5 ತಾರೀಕಿಗೆ ಬರ್ತಿತ್ತು. ಈ ಥರ ತಿಂಗಳು ಮುಗಿಯಾಕೆ ಬಂತು 3 ಗಂಟೆ ರೇಷನ್ ಕೊಟ್ಟಿಲ್ರಿ. ನಾವು ಹೊಟ್ಟಿಗೆ ಮಾಡೋಣ್ರಿ ಸರ್. ಪ್ರತಿ ತಿಂಗಳು ಹಿಂಗೆ ಆಗತ್ತದ್ರಿ. 1 ತಿಂಗಳು ಸರಿಯಾಗಿ ಕೊಡ್ತಾರೆ, 1 ತಿಂಗಳು ಹಿಂಗೆ ಆಗತ್ತೈತ್ರಿ. ಮತ್ತು ಸರಿಯಾಗಿ ಸರ್ಕಾರದವ್ರು ಗೃಹಲಕ್ಷ್ಮಿ ಆಗ್ತಾವ ಅಂತಾರೆ. ನಮ್ಮ ಹೆಂಡತಿ ಪಗಾರ ಬಂದು ಹೊರ ರೇಷನ್ ತೊಗೊಂತಿಂತೋ ಅದು ಬರಾಕ್ತಾರಿಲ್ರಿ. ಮತ್ತು ಇಲ್ಲಿ ಅಕ್ಕಿ ನೋಡ್ರೆ ಇನ್ನು ಮಟ್ಟ ಬರಾಕ್ತಾರಿಲ್ರಿ. ಮತ್ತು ಲಾಸ್ಟಾಗಿ ಕೊಡ್ತಾರೆ, ಸರೋವರ್ ಇರಂಗಿಲ್ರಿ. ಸರೋವರ್ ಬೀಜಿ ಬರ್ತೈತ್ರಿ. 4 ಸಲ ಬಂದ್ರೆ ನಮಗೆ ಪೆಟ್ರೋಲ್ ಹೋದ್ರಿ 200 ರೂಪಾಯಿ ಐತ್ರಿ. ಅದನ್ನ ಯಾರು ಕೊಡ್ತಾರ್ರಿ? ಅನ್ನಭಾಗ್ಯದ ಹಣವೂ ಇಲ್ಲ, ಅಕ್ಕಿಯೂ ಕೊಡ್ತಿಲ್ಲ. ಆದ್ರಿಂದ ಸರ್ಕಾರದ ವಿರುದ್ಧ ಜನರು ಸಿಡಿದೆದ್ದಿದ್ದಾರೆ. ಸರ್ಕಾರ ಯಾವಾಗ ಎಚ್ಚೆತ್ತುಕೊಳ್ಳುತ್ತೋ ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ರಾಜ್ಯದಲ್ಲಿ ಗ್ಯಾರಂಟಿ ವಿಚಾರವಾಗಿ ಒಂದು ಹೊಸ ಚರ್ಚೆ ಶುರುವಾಗಿದೆ. ರಾಜ್ಯದಲ್ಲಿರುವಂಥ ಪ್ರಮುಖ ಮಠಾಧಿಪತಿಯೊಬ್ಬರು ಗ್ಯಾರಂಟಿ ವಿಚಾರವಾಗಿ ಮಾತಾಡಿದ್ದಾರೆ. ಗ್ಯಾರಂಟಿಯಿಂದಾಗಿ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ, ಅಭಿವೃದ್ಧಿ ಆಗ್ತಾ ಇಲ್ಲ, ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿ ಕೂಡ ಆಗಬೇಕು ಅಂತ ಹೇಳಿದ್ರು ರಾಮನಗರದಲ್ಲಿ. ಅದಾದ ಮೇಲೆ ಬೆಳಗಾವಿಯ ರಾಮದುರ್ಗದಲ್ಲಿ ಮತ್ತೊಂದು ಹೇಳಿಕೆಯನ್ನು ಅದೇ ಮಠಾಧಿಪತಿ ಕೊಡ್ತಾರೆ. ಗ್ಯಾರಂಟಿಯಿಂದಾಗಿ ಇವತ್ತು ಜನ ಸೋಮಾರಿಗಳಾಗ್ತಿದ್ದಾರೆ ಅಂತೇಳಿ ಆ ಹೇಳಿಕೆ ಇವತ್ತು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಗ್ಯಾರಂಟಿಯಿಂದ ಸೋಮಾರಿ ಆಗ್ತಿದ್ದಾರೆ ಜನ. ರಾಜ್ಯದಲ್ಲಿ ರಂಭಾಪುರಿ ಶ್ರೀ ಹೇಳಿಕೆ ಸಂಚಲನ. ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಕೊಡ್ತೇವೆ ಅಂತ ಹೇಳಿ 136 ಸೀಟುಗಳನ್ನ ಗೆದ್ದು ಕಮಾಲ್ ಮಾಡಿತ್ತು. ಗೆದ್ದ ಬಳಿಕ ಗ್ಯಾರಂಟಿಗೆ ಭರ್ಜರಿ ಸರ್ಜರಿ ಮಾಡಲಾಗಿತ್ತು. ಆದ್ರೆ ಅದೇ ಗ್ಯಾರಂಟಿಗಳಿಂದ ರಾಜ್ಯದ ಜನರು ಸೋಮಾರಿಗಳಾಗ್ತಿದ್ದಾರೆ ಅಂತ ರಂಭಾಪುರಿ ಶ್ರೀಗಳು ಹೇಳಿದ್ದಾರೆ. ಆ ಮಾತು ಕೇಳಿ ಕಾಂಗ್ರೆಸ್ಸಿಗರು ಕೆರಳಿ ಕೆಂಡವಾಗಿದ್ದಾರೆ. ರಂಭಾಪುರಿ ಶ್ರೀಗಳ ಮಾತನ್ನ ಒಪ್ಪೋದಿಲ್ಲ. ನಾನು ಅದನ್ನು ಒಪ್ಪೋದಿಲ್ಲ. ರಂಭಾಪುರಿ ಸ್ವಾಮಿಗಳು ನಮ್ಮವರು, ಆದರೆ ನಾನು ಒಪ್ಪೋದಿಲ್ಲ. ಅದನ್ನು ಬಡತನ ಎಲ್ಲ ಕಡೆ ಇದೆ. ಭಾಳಷ್ಟು ಹಳ್ಳಿಯಲ್ಲಿ ನಾವು ನೋಡ್ತೀವಲ್ಲ, ಪಾಪ ಊಟಕ್ಕೂ ಗತಿ ಇರಲಾರ್ದಂಥ ಜನ ಇದ್ದಾರೆ, ಬಡವರಿದ್ದಾರೆ. ಅವ್ರಿಗೆ ಈ ರೇಷನ್ ಕಾರ್ಡು ಇದೆಲ್ಲನೂ ಕೂಡೋದ್ರಿಂದ ಬೆನಿಫಿಟ್ಸ್ ಆಗ್ತದೆ. ಅದು ರಂಭಾಪುರ ಸ್ವಾಮೀಜಿಯವ್ರಿಗೆ ಗೊತ್ತಾಗಂಗಿಲ್ಲ, ಎಂ ಪಿ ಪಾಲ್ಗೂ ಗೊತ್ತಾಗಂಗಿಲ್ಲ. ಆ ಬಡತನ ಯಾರು ಎದುರಿಸುತ್ತಲ್ಲ ಅವ್ರಿಗೆ ಗೊತ್ತಾಗ್ತದೆ. ನಾವು ಗ್ರೌಂಡ್ ಫೀಲ್ಡ್ನಲ್ಲಿ ಇರ್ತೀವಲ್ಲ, ನಮ್ಗೆ ಗೊತ್ತಿರ್ತದೆ. ಗ್ಯಾರಂಟಿಯಿಂದ ಜನ ಸೋಮಾರಿಯಾಗಲ್ಲ. ರೇಷನ್ ಕೊಡ್ತಾ ಬಂದಿದ್ದೇವೆ, ಬಡತನ ದೂರ ಆಗಬೇಕು. ಈ ದೃಷ್ಟಿಯಿಂದ ಸರ್ಕಾರ ಹಾಕೊಂಡ ಕಾರ್ಯಕ್ರಮ. ಈ ಕಾರ್ಯಕ್ರಮ ಕೇವಲ ಕಾಂಗ್ರೆಸ್ ಸರ್ಕಾರ ಅಷ್ಟೇ ಹಾಕಿಲ್ಲ, ಯಾವ ಸರ್ಕಾರ ಕರ್ನಾಟಕದಲ್ಲಿ ಭಾರತ ದೇಶದಲ್ಲಿ ಬಂದ ಅವೆಲ್ಲ ಹಾಕ್ಕೊಟ್ಟಿದ್ದಾರೆ. ಹಾಗಾಗಿ ಪೂಜ್ಯ ಗುರುಗಳು ಏನು ಹೇಳಿದ್ದಾರೆ ಅದ್ರ ಬಗ್ಗೆ ನಾನು ಹೆಚ್ಚು ಕಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಸರ್ಕಾರವೇ ಜನರನ್ನ ಸೋಮಾರಿ ಮಾಡ್ತಿದೆ. ಆಮೇಲೆ ಯಾರು ಕೂಡ ಆ ಥರ ಸೋಂಬೇರಿ ಇರ್ತಕ್ಕಂಥ ಜನ ಇಲ್ಲ, ಬಟ್ ಜನನ ಸೋಂಬೇರಿ ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು. ಹೇಗೆ ಸೋಂಬೇರಿ ಮಾಡ್ತಾ ಇದೆ? ಸರ್ಕಾರಗಳು ಉಚಿತವಾಗಿ ಯೋಜನೆಗಳು ಕೊಡೋದ್ರ ಮುಖಾಂತರ ಅವ್ರನ್ನ ಎಲ್ಲೋ ಒಂದು ಕಡೆ ನಾವು ದಿಕ್ ತಪ್ಪಿಸೋಂಥ ಕೆಲಸ ಮಾಡ್ತಾ ಇದೀವಿ. ರಂಭಾಪುರಿ ಶ್ರೀಗಳ ಹೇಳಿಕೆ ಸತ್ಯ ಸತ್ಯ ಸತ್ಯ. ಸ್ವಾಮೀಜಿ ಬೆನ್ನಿಗೆ ನಿಂತ ಕೇಸರಿ ಸೇನೆ. ರಂಭಾಪುರಿ ಜಗದ್ಗುರುಗಳು ಅವರ ಭಾವನೆಗಳನ್ನು ಹೇಳಿದ್ದಾರೆ. ಇದು ಪ್ರಜಾಪ್ರಭುತ್ವದ ದೇಶ, ಪ್ರತಿಯೊಬ್ಬರು ಅವರ ಭಾವನೆಗಳನ್ನು ಹೇಳುವಂಥದ್ದಕ್ಕೆ ಅವಕಾಶ ಇದೆ. ಸ್ವಾಮೀಜಿಯವರೆಗೂ ಅವಕಾಶ ಇದೆ. ಅವರು ಭಕ್ತರೆಲ್ಲ ಏನು ಬಂದು ಹೇಳಿದ್ದಾರೆ ಅವ್ರ ಹತ್ರ, ಅದನ್ನು ಸ್ವಾಮೀಜಿಗಳು ಹೇಳಿದ್ದಾರೆ ಅಂತ ನನ್ನ ಭಾವನೆ. ರಂಭಾಪುರಿ ಶ್ರೀಗಳ ಹೇಳಿಕೆ ಬಗ್ಗೆ ಪರ ವಿರೋಧ ಚರ್ಚೆ ಶುರುವಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನತಾದಳ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದ ವೇಳೆ ಜೆಡಿಎಸ್ ಕಾರ್ಯಕರ್ತನೋರ್ವ ನಿಖಿಲ್ ಕುಮಾರಸ್ವಾಮಿ ಕಾರಿನ ಪಕ್ಕ ಬಿದ್ದಿದ್ದಾನೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರಿನ ಆಂಜನೇಯ ಸ್ವಾಮಿ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದ್ದು, ನಿಖಿಲ್ರನ್ನ ಮಾತನಾಡಲು ಓಡೋಡಿ ಬಂದ ಕಾರ್ಯಕರ್ತ ಆಯ ತಪ್ಪಿ ಬಿದ್ದಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಸಮಸ್ಯೆ ಆಗಿಲ್ಲ. ಡಿಕೆ ಬ್ರದರ್ಸ್ ಹೆಸರಲ್ಲಿ ವಂಚಿಸಿದ ಆರೋಪ ಎದುರಿಸುತ್ತಿರುವ ಐಶ್ವರ್ಯಗೌಡ ಸಿನಿಮಾ ಮಾಡೋಕ್ಕೆ ಮುಂದಾಗಿದ್ರಂತೆ. SLV ಪ್ರೊಡಕ್ಷನ್ಸ್ ಅನ್ನೋ ಸಂಸ್ಥೆ ಸ್ಥಾಪಿಸಿರುವ ವಂಚಕಿ ಐಶ್ವರ್ಯಗೌಡ ಸಿನಿಮಾ ನಿರ್ಮಾಣಕ್ಕೆ ಮುಂದಾಗಿದ್ರಂತೆ. ಆದ್ದರಿಂದ ಫಿಲಂ ಚೇಂಬರ್ಗೆ CID DYSP ಪತ್ರ ಬರೆದಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ನೊಬೆಲ್ ಪ್ರಶಸ್ತಿ ಕೊಡಿ ಎಂದು ಕನವರಿಸಿದ್ದಾರೆ. 8 ವರ್ಷ ಏನೂ ಮಾಡದೆ ಒಬಾಮಾಗೆ ನೊಬೆಲ್ ಸಿಕ್ಕಿದೆ, ನಾನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀನಿ, ನನಗೆ ಕೊಡ್ತಾ ಇಲ್ಲ ಅಂತ ನೊಬೆಲ್ ಪ್ರಶಸ್ತಿಗೆ ಮತ್ತೆ ಅಂಗಲಾಚಿದ್ದಾರೆ. ರಾಜಸ್ಥಾನದ ಚೂರುನಲ್ಲಿ ಜೆಟ್ ವಿಮಾನ ಪತನಗೊಂಡಿದ್ದು, ಜಾಗ್ವಾರ್ ವಿಮಾನ ಪತನದಲ್ಲಿ ಪೈಲಟ್ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ. ಮಾರ್ಚ್ 7ರಂದು ಹರಿಯಾಣದ ಅಂಬಾಲಾ ಬಳಿಯೂ ಇದೇ ರೀತಿ ಜಾಗ್ವಾರ್ ಯುದ್ಧ ವಿಮಾನ ಅಪಘಾತಕ್ಕೀಡಾಗಿತ್ತು. ಹಣ ಕಳ್ಳತನ ಆರೋಪದ ಅಡಿ ನಟಿ ಆಲಿಯಾ ಭಟ್ ಮಾಜಿ ಸಹಾಯಕಿಯನ್ನ ಅರೆಸ್ಟ್ ಮಾಡಲಾಗಿದೆ. 76 ಲಕ್ಷಕ್ಕೂ ಅಧಿಕ ಹಣವನ್ನು ಕದ್ದಿದ್ದಕ್ಕೆ ವೇದಿಕಾ ಪ್ರಕಾಶ್ ಶೆಟ್ಟಿಯನ್ನ ಬಂಧಿಸಲಾಗಿದೆ. ಪ್ರಜ್ವಲ್ ರೇವಣ್ಣ ಬಗ್ಗೆ ಗೊತ್ತಿಲ್ಲದವರೇ ಇಲ್ಲ. 2024ರ ಲೋಕಸಭಾ ಚುನಾವಣೆ ವೇಳೆ ಬಿರುಗಾಳಿ ಎಬ್ಬಿಸಿ ಸ್ವಲ್ಪ ಅಂತರದಿಂದ ಸೋತವರು.
ಆದರೆ ಈಗ ಇರುವಂಥ ವಿಚಾರ ಏನು ಗೊತ್ತಾ? ಈ ರಿಪೋರ್ಟ್ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಜನೋಪಯೋಗಿ ಕೆಲಸದ ಬದಲು ಬೇರೆ ಕಾರಣಕ್ಕೆ ಸುದ್ದಿಯಾಗಿ ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ನಲಿದಾಡಿ ದೇಶ ವಿದೇಶಗಳಲ್ಲಿ ಹೆಸರು ಮಾಡಿದ ನಾಯಕ. 2024ರ ಮೇ 30ರಂದು ಅರೆಸ್ಟ್ ಆಗಿದ್ದ ಹಾಸನದ ಮಾಜಿ ಎಂಪಿಗೆ ಕೊನೆಗೂ ಅಚ್ಚೇದಿನ್ ಬರುವ ಸೂಚನೆ ಸಿಕ್ಕಿದೆ. ಪ್ರಜ್ವಲ್ ರಿಲೀಸ್ ಆಗೋ ಕಾಲ ಬಂತ. ಜಾಮೀನು ಅರ್ಜಿ ಇತ್ಯರ್ಥ. ಮಾಜಿ ಎಂಪಿ ಘೋಷ್. ಹೊಳೆನರಸೀಪುರದ ಮನೆ ಕೆಲಸದಾಕೆ ಮೇಲೆ ಅತ್ಯಾಚಾರ ಮಾಡಿದ ಆರೋಪ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರಜ್ವಲ್ ಸಲ್ಲಿಸಿದ್ದ ಜಾಮೀನು ಅರ್ಜಿಯನ್ನ ಕೋರ್ಟ್ ಇತ್ಯರ್ಥಗೊಳಿಸಿದೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಜಾಮೀನು ಅರ್ಜಿ ಸಲ್ಲಿಸಲು ಸೂಚನೆ ನೀಡಿದೆ. ಜೊತೆಗೆ ಜಾಮೀನು ಅರ್ಜಿಯನ್ನ 10 ದಿನಗಳಲ್ಲಿ ನಿರ್ಧರಿಸಲು ಸೂಚನೆ ನೀಡಿದೆ. 10 ದಿನದಲ್ಲಿ ಪ್ರಜ್ವಲ್ ಬೇಲ್ ಭವಿಷ್ಯ. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದ 1 ವರ್ಷದಿಂದ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾರೆ. ಜಾಮೀನು ಅರ್ಜಿ ಸಲ್ಲಿಸಿದ 10 ದಿನಗಳಲ್ಲಿ ನಿರ್ಧರಿಸಲು ವಿಚಾರಣಾಧೀನ ನ್ಯಾಯಾಲಯಕ್ಕೆ ಹೈಕೋರ್ಟ್ ಸೂಚನೆ ನೀಡಿದ್ದರಿಂದ ಪ್ರಜ್ವಲ್ಗೆ ಕೊಂಚ ನಿಟ್ಟುಸಿರು ಬಿಡುವಂತಾಗಿದೆ. ಯಾಕಂದ್ರೆ ಜಾಮೀನು ಅರ್ಜಿ ವಿಚಾರಣೆ ಪದೇ ಪದೇ ಮುಂದೆ ಹೋಗ್ತಿತ್ತು. ಆದ್ರೆ ಈಗ 10 ದಿನದಲ್ಲೇ ನಿರ್ಧರಿಸುವಂತೆ ಹೇಳಿದ್ದರಿಂದ ಎಲ್ಲೋ ಒಂದು ಕಡೆ ಪ್ರಜ್ವಲ್ಗೆ ಜಾಮೀನು ಸಿಗುವ ಆಶಾಭಾವನೆ ಮೂಡಿದೆ. ಪ್ರಜ್ವಲ್ ರೇವಣ್ಣ ಜಾಮೀನು ಕೋರಿ ಹೈಕೋರ್ಟ್ ಮೊರೆ ಹೋಗಿದ್ದು ಇದು 2ನೇ ಬಾರಿ. ಗಂಭೀರ ಆರೋಪಗಳು ಮತ್ತು ಸಾಕ್ಷಿಗಳನ್ನು ನಾಶ ಮಾಡುವ ಭೀತಿಯಿಂದ ಕಳೆದ ವರ್ಷದ ಅಕ್ಟೋಬರ್ನಲ್ಲಿ ಅರ್ಜಿ ವಜಾ ಆಗಿತ್ತು. ಇದೀಗ ಪ್ರಜ್ವಲ್ 2ನೇ ಬಾರಿಗೆ ಸಲ್ಲಿಸಿದ್ದ ಅರ್ಜಿಯನ್ನ ಕೋರ್ಟ್ ಮಾನ್ಯ ಮಾಡಿ ಸಣ್ಣದೊಂದು ಸಿಹಿ ಸುದ್ದಿ ನೀಡಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ ಹೃದಯಾಘಾತದ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ರಾಜ್ಯದಲ್ಲಿ ಸಂಭವಿಸುತ್ತಿರುವ ಹಾರ್ಟ್ ಅಟ್ಯಾಕ್ನ ಒಂದೊಂದು ಪ್ರಕರಣವೂ ಕೂಡ ಭಯವನ್ನ ಹುಟ್ಟಿಸುವಂತಿದೆ. ಜೀವ ಕಳೆದುಕೊಳ್ತಿರೋರೆಲ್ಲ 30 ವರ್ಷದ ಒಳಗಿನವರೇ ಆಗಿದ್ದಾರೆ. ಈ ರಿಪೋರ್ಟ್ ನೋಡ್ಕೊಂಬನ್ನಿ. ಯುವ ಸಮೂಹವನ್ನೇ ಕಾಡ್ತಿದೆ ಹೃದಯಾಘಾತ. ಯುಪಿಎಸ್ಸಿ ಓದುತ್ತಿದ್ದ 26ರ ಯುವತಿ ದುರ್ಮರಣ. ರಾಜ್ಯದಲ್ಲಿ ಹೃದಯಾಘಾತ ಯುವಕರ ಜೀವ ಕಳೆಯುತ್ತಿದೆ. ಧಾರವಾಡದಲ್ಲಿ ಯುಪಿಎಸ್ಸಿ ಪರೀಕ್ಷೆಗೆ ತಯಾರಿ ಮಾಡುತ್ತಿದ್ದ ಯುವತಿ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. 26 ವರ್ಷದ ಜೀವಿತ ಕುಸುಗೂರ್ ತಲೆ ಸುತ್ತು ಬರ್ತಿದೆ ಅಂತ ಸುಸ್ತಾಗಿ ಕುಳಿತಿದ್ಲು. ಕುಟುಂಬದವರು ಖಾಸಗಿ ಆಸ್ಪತ್ರೆಗೆ ಕರೆದೊಯ್ಯುವಾಗಲೇ ಜೀವ ಹೋಗಿದೆ. ಸುದ್ದಿ ಕೇಳಿ ಬೆಚ್ಚಿ ಬಿತ್ತು ಧಾರವಾಡ ಜಿಲ್ಲೆ. 24 ಗಂಟೆಯಲ್ಲಿ 4ವರಿಗೆ ಹೃದಯಾಘಾತ. ಧಾರವಾಡ ಜಿಲ್ಲೆಯ ನವಲಗುಂದ ಮತ್ತು ಸುತ್ತಮುತ್ತಲ ಗ್ರಾಮಗಳಲ್ಲಿ ಹೃದಯಾಘಾತದ ಪ್ರಕರಣಗಳು ಆತಂಕ ಹುಟ್ಟುಹಾಕಿವೆ. 26 ವರ್ಷದ ಜೀವಿತ ಕುಸುಗೂರ್ ಸೇರಿದಂತೆ ನಾರಾಯಣ ರಾಯ್ಕರ್, ಬಸಪ್ಪ ಬಾಗಲಕೋಟೆ, ಅನ್ನಪೂರ್ಣಮ್ಮ ಚವಡಿ ಅನ್ನೋರು ಮೃತಪಟ್ಟಿದ್ದಾರೆ. 22 ವರ್ಷದ ಯುವಕನಿಗೆ ಹಾರ್ಟ್ ಅಟ್ಯಾಕ್. ದಾವಣಗೆರೆಯ ಜಯನಗರದಲ್ಲಿ 22 ವರ್ಷದ ಕಾಲೇಜು ಯುವಕ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ. ಮನೆಯಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಕುಸಿದು ಬಿದ್ದ ಉದ್ಯಮಿ ರೇಖಾ ಮುರುಗೇಶ್ ಪುತ್ರ ಅಕ್ಷಯ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೂರು ವಾರದ ಹಿಂದೆ ಮದುವೆಯಾದವ ಸಾವು. ಕಲಬುರಗಿಯ ಚಂದನಕೇರಾದಲ್ಲಿ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ. 22 ವರ್ಷದ ಮೋಸಿನ್ ಪಟೇಲ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ಲಾರಿ ಚಾಲಕನಾಗಿ ಕೆಲಸ ಮಾಡುತ್ತಿದ್ದ ಮೋಸಿನ್ ಪಟೇಲ್ 3 ವಾರಗಳ ಹಿಂದೆಷ್ಟೇ ಮದುವೆಯಾಗಿದ್ದ. ಮೊಹರಂ ಹಬ್ಬದ ಸಲುವಾಗಿ ಗ್ರಾಮಕ್ಕೆ ಬಂದಿದ್ದಾಗ ಹೃದಯಾಘಾತವಾಗಿದೆ. ಬೆಳಗಾವಿಯ ಸವದತ್ತಿ ಎಪಿಎಂಸಿಯಲ್ಲಿ 40 ವರ್ಷದ ಅಶೋಕ್ ಅನ್ನೋರು ಏಕಾಏಕಿ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಹೃದಯಾಘಾತಕ್ಕೆ ಫಾರೆಸ್ಟ್ ವಾಚರ್ ಸಾವು. ಹೊರಗುತ್ತಿಗೆಯಲ್ಲಿ ಫಾರೆಸ್ಟ್ ವಾಚರ್ ಆಗಿದ್ದ ಕೊಗ್ಗೆದೊಡ್ಡಿಯ 38 ವರ್ಷದ ಮಾದೇಶ್ ನಾಯಕ್ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ನಾಲ್ಕನೇ ತರಗತಿ ವಿದ್ಯಾರ್ಥಿಗೆ ಹೃದಯಾಘಾತ.
ಆಸ್ಪತ್ರೆ ಸಾಗಿಸುವ ವೇಳೆ ಉಸಿರು ಚೆಲ್ಲಿದ ಬಾಲಕ. ಚಾಮರಾಜನಗರದಲ್ಲಿ ಹೃದಯಾಘಾತಕ್ಕೆ 10 ವರ್ಷದ ಬಾಲಕನೊಬ್ಬ ಮೃತಪಟ್ಟಿದ್ದಾನೆ. ಪಾಠ ಕೇಳುತ್ತಿದ್ದಾಗಲೇ 4ನೇ ತರಗತಿ ವಿದ್ಯಾರ್ಥಿ ಮನೋಜ್ ಕುಮಾರ್ಗೆ ಹೃದಯಾಘಾತವಾಗಿದೆ. ಆಸ್ಪತ್ರೆಗೆ ಸಾಗಿಸೋ ಮಾರ್ಗ ಮಧ್ಯೆ ಉಸಿರು ಚೆಲ್ಲಿದ್ದಾನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಬೇಲಿನೇ ಎದ್ದು ಬಂದು ಹೊಲ ಮೇಯ್ದ್ರೆ ಏನಾಗುತ್ತೆ ಹೇಳಿ? ಹೊಲ ಹಾಳಾಗುತ್ತೆ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ನಾವು ಎಲ್ಲೋ ಇರುವಂಥ ಶತ್ರು ದೇಶಗಳಲ್ಲಿ ಅಡಗಿ ಕೂತವರನ್ನು ಉಗ್ರರು ಅಂತ ಕರಿತೀವಿ. ಅವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳ್ತೀವಿ. ಉಗ್ರ ಮುಕ್ತ ರಾಷ್ಟ್ರ ಆಗಬೇಕು ಅಂತೇಳಿ ನಮ್ಮ ಆಗ್ರಹ ಕೇಳಿ ಬರುತ್ತೆ. ಆದರೆ ಇವತ್ತು ನಮ್ಮೊಳಗೆ ಇದ್ದುಕೊಂಡು, ನಮ್ಮಲ್ಲೇ ಇದ್ದು, ಪೊಲೀಸ್ ಇಲಾಖೆಯಲ್ಲಿದ್ದು, ವೈದ್ಯರ ಹುದ್ದೆಯಲ್ಲಿದ್ದು, ಇವರು ಉಗ್ರರ ಜೊತೆ ಲಿಂಕನ್ನು ಇಟ್ಟುಕೊಂಡು ಉಗ್ರರಿಗೆ ಸಹಾಯವನ್ನು ಮಾಡ್ತಾರೆ ಅಂತಂದರೆ ಇಂಥವ್ರಿಗೆ ಏನು ಹೇಳಬೇಕು? ಇಡೀ ದೇಶವೇ ಬೆಚ್ಚಿ ಬೀಳುವಂಥ ಉಗ್ರ ಲಿಂಕ್ ಒಂದನ್ನು NIA ಬಯಲು ಮಾಡಿದೆ. ಖತರ್ನಾಕ್ ಉಗ್ರರ ಗುಂಪಿನಲ್ಲಿ ಪೊಲೀಸರು, ವೈದ್ಯರು, ಹೆಣ್ಮಕ್ಳು ಇರೋದು ಗೊತ್ತಾಗಿದೆ. ಅವರ ಸಂಚೆ ಹೇಗಿತ್ತು ಗೊತ್ತಾ? ಯಾರ್ಯಾರು ಹೇಗೆಲ್ಲ ಉಗ್ರರ ಸಂಪರ್ಕಕ್ಕೆ ಬಂದ್ರು ಗೊತ್ತಾ? ನೋಡ್ಕೊಂಬನ್ನಿ. ಉಗ್ರರಿಗೆ ಸಹಾಯ ಮಾಡೋರಿದ್ದಾರೆ, ಎಚ್ಚರ ಎಚ್ಚರ. ಒಬ್ಬೊಬ್ಬರ ಕಥೆ ಕೇಳಿ ಅಕ್ಷರಶಃ ಬೆಚ್ಚಿ ಬಿತ್ತು ಕರ್ನಾಟಕ. ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಅವರು ನಮ್ಮ ಪಕ್ಕದಲ್ಲೇ ಇರ್ತಾರೆ, ದೇಶದ ವಿರುದ್ಧ ಷಡ್ಯಂತ್ರ ಮಾಡ್ತಾರೆ. ಅಂಥದ್ದೊಂದು ಕರಾಳ ಕಥನಕ್ಕೆ ನಮ್ಮ ಬೆಂಗಳೂರು ಸಾಕ್ಷಿಯಾಗಿದೆ. ಉಗ್ರ ಚಟುವಟಿಕೆಗಳಿಗೆ ನೆರವು ನೀಡುತ್ತಿದ್ದ ಆರೋಪದ ಮೇಲೆ ಪರಪ್ಪನ ಅಗ್ರಹಾರ ಜೈಲಿನ ಮನೋವೈದ್ಯ ಡಾಕ್ಟರ್ ನಾಗರಾಜ್, ASI ಚಾಂದ್ ಪಾಷಾ, ಕೋಲಾರದ ಅನಿಸಾ ಫಾತಿಮಾ ಅನ್ನೋರನ್ನ NIA ಅಧಿಕಾರಿಗಳು ಬಂಧಿಸಿದ್ದಾರೆ. 3 ಶಂಕಿತರನ್ನ 6 ದಿನಗಳ ಕಾಲ NIA ಕಸ್ಟಡಿಗೆ ನೀಡಲಾಗಿದೆ. ಟಿ ನಾಸಿರ್ ಜೊತೆಗಿನ ಸಂಚು ಬಯಲು. ಆರೋಪಿಗಳು ಕೆಲ ಸ್ಫೋಟಕ ವಿಚಾರಗಳ ಬಗ್ಗೆ ಚರ್ಚಿಸಿರೋದು ಆಡಿಯೋ NIAಗೆ ಸಿಕ್ಕಿದೆಯಂತೆ. ಹೀಗಾಗಿ ಬಂಧಿತರ ಆಡಿಯೋ ಸ್ಯಾಂಪಲ್ಗಳನ್ನು ಸಂಗ್ರಹಿಸುವುದಕ್ಕೆ ಮುಂದಾದ NIA ಕೋರ್ಟ್ಗೆ ಅರ್ಜಿ ಸಲ್ಲಿಸಲು ಸಿದ್ಧತೆ ನಡೆಸಿದೆ. ವೈದ್ಯ ನಾಗರಾಜ್ ಬಂಡವಾಳ ಬಯಲು. ಈತ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮನೋವೈದ್ಯನಾಗಿದ್ದ. ಜೈಲಿನಲ್ಲಿ ಎಲ್ಲಾ ಖೈದಿಗಳನ್ನ ಭೇಟಿಯಾಗ್ತಿದ್ದ. ಆರೋಗ್ಯ ಇಲಾಖೆಯಿಂದ ಕಾರಾಗೃಹಕ್ಕೆ ಮನೋವೈದ್ಯನಾಗಿ ನಿಯೋಜನೆಗೊಂಡಿದ್ದ ನಾಗರಾಜ್ 2022-23ರಲ್ಲಿ ಉಗ್ರ ನಾಸೀರ್ ಬ್ಯಾರಕ್ಗೆ ತೆರಳಿ ಕೌನ್ಸಿಲಿಂಗ್ ಮಾಡಿದ್ದ. ಆಗ ಭಯೋತ್ಪಾದಕನಿಂದ ಬ್ರೈನ್ ವಾಶ್ಗೆ ಒಳಗಾಗಿ ಮೊಬೈಲ್ ಕೊಟ್ಟು ಸಹಕಾರ ನೀಡಿದ್ದ ಎನ್ನಲಾಗ್ತಿದೆ. ಹಣದ ವ್ಯವಹಾರ ನೋಡಿಕೊಳ್ತಿದ್ದ ಫಾತಿಮಾ. ಅನೀಸ್ ಫಾತಿಮಾ 4 ವರ್ಷಗಳಿಂದ ನಾಪತ್ತೆಯಾಗಿರುವ ಉಗ್ರ ಹಾಗೂ ತನ್ನ ಮಗ ಜುನೈದ್ ಹಾಗೂ ಟಿ ನಸೀರ್ಗೆ ಹಣದ ಸಹಾಯ ಮಾಡ್ತಿದ್ಲು. ಜುನೈದ್ನಿಂದ ಬಂದ ಹಣವನ್ನ ನಸೀರ್ಗೆ ತಲುಪಿಸೋದು, ಕೆಲ ವಿಚಾರಗಳನ್ನ ಇಬ್ಬರಿಗೂ ತಿಳಿಸುವ ಕೆಲಸ ಮಾಡಿದ್ಲು. ಪೊಲೀಸ್ ಆಗಿದ್ದವನು ಉಗ್ರನಾಗಿದ್ದೇ ರೋಚಕ. CARನಲ್ಲಿ ASI ಆಗಿದ್ದ ಚಾಂದ್ ಪಾಷಾ ಜೈಲಿನಿಂದ ಖೈದಿಗಳನ್ನ ಬೇರೆ ಜೈಲಿಗೆ ಮತ್ತು ನ್ಯಾಯಾಲಯಕ್ಕೆ ಕರೆತರುವ ಕೆಲಸ ಮಾಡ್ತಿದ್ದ. ಆಗ ಉಗ್ರ ಟಿ ನಾಸೀರ್ ಪರಿಚಯವಾಗಿ ಆತನಿಗೆ ಬೇಕಿದ್ದ ಮಾಹಿತಿ ನೀಡಿದ್ದ ಎನ್ನಲಾಗ್ತಿದೆ. ಅವ್ರನ್ನ ರಾಜ್ಯದಿಂದ, ದೇಶದಿಂದ ಹೊರಗಾಕಿಲ್ಲ ಅಂತ ಹೇಳಿದ್ರೆ ಈ ಥರದ ಘಟನೆಗಳು ನಿರಂತರವಾಗಿ ನಡೆಯೋಕ್ಕೆ ಆಗುತ್ತೆ. ಇವತ್ತು ಜೈಲಲ್ಲಿ ಸಿಕ್ಕಿರೋವಂಥ ಅಪರಾಧಿಗಳೇನಿದ್ದಾರೆ, ಇನ್ನೆಷ್ಟು ಜನ ಇದ್ದಾರೆ, ಯಾವ್ಯಾವ ಜೈಲಲ್ಲಿ ಇದ್ದಾರೋ ಗೊತ್ತಿಲ್ಲ. ರಾಜ್ಯ ಸರ್ಕಾರನೂ ಕೂಡ ಆ ತನಿಖಾ ತಂಡಕ್ಕೆ ಸಹಯೋಗ ಮಾಡಬೇಕಿಲ್ಲ ಅಂದ್ರೆ ನೀವು ಮಾಡಿ ನನ್ನ ಮಟ್ಟಿಗೆ ನಾವು ಇರ್ತೀರಿ ಅಂದರೆ ಇಲ್ಲೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸನ್ನು ಮಾಡಬಾರ್ದು. ಸದ್ಯ 3 ಆರೋಪಿಗಳಿಗೂ ನೇರವಾಗಿ ನಾಸೀರ್ ಜೊತೆ ಲಿಂಕ್ ಇರೋದು ಪತ್ತೆಯಾಗಿದೆ. ಮಹತ್ವದ ದಾಖಲೆಗಳನ್ನು ಕಲೆ ಹಾಕಿ ಆರೋಪಿಗಳನ್ನು NIA ಬಂಧಿಸಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಕ್ರಮ ಮತಾಂತರದ ಆರೋಪವನ್ನು ಹೊತ್ತಿರುವ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ, ಆತನ ಕೋಟೆ ಧ್ವಂಸಗೊಂಡಿದೆ. ಬಾಬಾ ಐಷಾರಾಮಿ ಮನೆಯ ಮೇಲೆ ಬುಲ್ಡೋಸರ್ ದಾಳಿ ನಡೆಸಿದಾಗ ಆಘಾತಕಾರಿ ಸಂಗತಿಗಳು ಬಹಿರಂಗಗೊಂಡಿದೆ. ಆತನ ಕೋಣೆಯಲ್ಲಿ ಹಲವಾರು ವಸ್ತುಗಳು ಪತ್ತೆಯಾಗಿದೆ. ಏನದು? ಈ ರಿಪೋರ್ಟ್ ನೋಡಿ.
ಅವನು ಒಂದು ಕಾಲದಲ್ಲಿ ಹಿಂದೂ, ಕಾಲಾನಂತರದಲ್ಲಿ ಇಸ್ಲಾಂಗೆ ಮತಾಂತರವಾಗಿದ್ದ. ಅಕ್ರಮ ಮತಾಂತರವನ್ನೇ ಬಿಸ್ನೆಸ್ ಮಾಡಿಕೊಂಡಿದ್ದ. ಒಂದು ಕಾಲದಲ್ಲಿ ನಕಲಿ ಉಂಗುರಗಳು ಮತ್ತು ಆಭರಣಗಳನ್ನು ಮಾರುತ್ತಿದ್ದವ. ಕೇವಲ 5-6 ವರ್ಷಗಳಲ್ಲಿ ಐಷಾರಾಮಿ ಮನೆ, ದುಬಾರಿ ವಾಹನಗಳು ಮತ್ತು ಹಲವಾರು ನಕಲಿ ಸಂಸ್ಥೆಗಳ ಮಾಲೀಕನಾಗಿ ಬೆಳೆದಿದ್ದಾನೆ. ಅಂಥವನ ಕೋಟೆಯನ್ನೇ ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಕೆಡವಿ ಹಾಕಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಕೋಟೆ ಧ್ವಂಸ. ಆತನ ರೂಮ್ನಲ್ಲಿ ಸಿಕ್ಕ ವಸ್ತು ಕಂಡು ದಂಗಾದ ಎನ್ಐಎ. ದೇಶದಲ್ಲಿ ಮತಾಂತರ ದೊಡ್ಡ ಬಿಸ್ನೆಸ್ ಆಗ್ತಿದೆ. ಅದನ್ನೇ ಬಂಡವಾಳ ಮಾಡಿಕೊಂಡಿದ್ದ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾನನ್ನ ಬಂಧಿಸಲಾಗಿದೆ. ಉತ್ತರ ಪ್ರದೇಶದ ಬಲರಾಂಪುರ ಜಿಲ್ಲೆಯ ಮಾತ್ಪುರ ಗ್ರಾಮದಲ್ಲಿ ಬಾಬಾನ ಐಷಾರಾಮಿ ಬಂಗಲೆಯನ್ನ ಧ್ವಂಸ ಮಾಡಲಾಗಿದೆ. ಅಕ್ರಮ ಕಟ್ಟಡ ಕೆಡವಲು ಬುಲ್ಡೋಜರ್ ಬಳಕೆ. ಚಂಗೂರ್ ಬಾಬಾನ ಕಟ್ಟಡ ಕೆಡವೋ ಕಾರ್ಯಾಚರಣೆ ಮಂಗಳವಾರ ಬೆಳಗ್ಗೆ ಆರಂಭಗೊಂಡು ಬುಧವಾರವೂ ಮುಂದುವರಿಯಿತು. 8 ಬುಲ್ಡೋಜರ್ಗಳನ್ನು ಬಳಸಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ಕೋಟೆಯ 40 ಕೊಠಡಿಗಳನ್ನು ಕೆಡವಲಾಗಿದೆ. 40 ರೂಮ್ಗಳಿರೋ ಈ ಬೃಹತ್ ಕೋಟೆಯನ್ನು 3 ಬಿಗಾ ಭೂಮಿಯಲ್ಲಿ ನಿರ್ಮಿಸಲಾಗಿದೆ. ಸನಾತನ ವಿರೋಧಿ ಚಂಗೂರ್ ಬಾಬಾ ಮನೆಯಲ್ಲಿ ಶಕ್ತಿವರ್ಧಕ ಔಷಧಗಳು, ವಿದೇಶಿ ಎಣ್ಣೆ, ಶಾಂಪೂ, ಸೋಪ್, ಫ್ಲೋರ್ ಕ್ಲೀನರ್, ಆಸ್ವಿ ಬೂಟಿಕ್ನ ಪುಸ್ತಕ, ಧಾರ್ಮಿಕ ಪುಸ್ತಕಗಳ ರಹಸ್ಯ ಕೊಠಡಿ ಪತ್ತೆಯಾಗಿದೆ. ಮಜಾ ಅಂದ್ರೆ ಈ ಬಂಗಲೆ ಬಾಬಾನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಹೆಸರಿನಲ್ಲಿದೆ. ನೀತು ನವೀನ್ ರೋರಾ ಕೇವಲ 7ನೇ ತರಗತಿ ಪಾಸ್ ಆಗಿದ್ದಳು. ಬಲರಾಂಪುರದ ಮಧ್ಯಮ ವರ್ಗದ ಹಿಂದೂ ಕುಟುಂಬಕ್ಕೆ ಸೇರಿದ್ಲು. 2015ರಲ್ಲಿ ಪತಿ ನವೀನ್ ಘನಶ್ಯಾಮ್ ರೋರಾ ಜೊತೆ ದುಬೈಗೆ ಹೋಗಿ ನವೆಂಬರ್ 16, 2015ರಂದು ಮತಾಂತರಗೊಂಡು ನೀತು ತನ್ನ ಹೆಸರನ್ನ ನಸ್ರೀನ್ ಎಂದು ಬದಲಾಯಿಸಿಕೊಂಡಿದ್ಲು. ಆಕೆಯ ಪತಿ ನವೀನ್ ಜಲಾಲುದ್ದೀನ್ ಆದ. ನಸ್ರೀನ್ ಚಂಗೂರ್ನ ಮತಾಂತರ ತಂಡದ ಸದಸ್ಯಳಾದಳು. ನೀತು ಮೊದಲು ಬಡ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾನ ಪವಾಡಗಳಿಂದ ಆಕರ್ಷಿಸುತ್ತಿದ್ದಳು. ನಂತರ ಆರ್ಥಿಕ ಸಹಾಯದಿಂದ ಮತ್ತು ಅನಾರೋಗ್ಯದ ಚಿಕಿತ್ಸೆಯ ವೆಚ್ಚವನ್ನು ಭರಿಸುವ ಮೂಲಕ ಬಲೆಗೆ ಬೀಳಿಸ್ತಿದ್ದಳು. ನಂತರ ಅವಳು ಈ ಹಿಂದೂ ಕುಟುಂಬಗಳನ್ನ ಚಂಗೂರ್ ಬಾಬಾಗೆ ಪರಿಚಯಿಸಿ ಮತಾಂತರಿಸ್ತಿದ್ಲು. ಆಕೆಯ ಪತಿ ನವೀನ್ ಕೂಡ ಈ ಕೆಲಸದಲ್ಲಿ ಸಹಾಯ ಮಾಡ್ತಿದ್ದ. ಬಡ ಹಿಂದೂ ಕುಟುಂಬಗಳಿಗೆ ಸಾಲ ನೀಡುವ ಮೂಲಕ ಅವನು ಬಲೆಗೆ ಬೀಳಿಸ್ತಿದ್ದ. ಸಾಲದಲ್ಲಿ ಸಿಲುಕಿರುವ ಜನರನ್ನ ಮತಾಂತರವಾಗುವಂತೆ ಆತ ಒತ್ತಾಯಿಸ್ತಿದ್ದ. ಚಂಗೂರ್ ಬಾಬಾ ಮತ್ತು ಅವನ ಗೆಳತಿ ನೀತು ಅಲಿಯಾಸ್ ನಸ್ರೀನ್ ಕಳೆದ 70 ದಿನಗಳಿಂದ ಲಕ್ನೋದ ಹೋಟೆಲ್ನಲ್ಲಿ ಗಂಡ ಮತ್ತು ಹೆಂಡತಿಯಂತೆ ತಂಗಿದ್ದರು. ಇಬ್ಬರನ್ನು ಲಕ್ನೋದಿಂದ UP ATS ಬಂಧಿಸಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅವರಿಬ್ಬರು ಒಳ್ಳೆ ಕೆಲಸದಲ್ಲಿದ್ದ ಗಂಡ ಹೆಂಡತಿ. ಎಲ್ಲ ಸಂಸಾರದಂತೆ ಇಲ್ಲೂ ಸಣ್ಣ ಪುಟ್ಟ ಜಗಳ ನಡೀತಾ ಇತ್ತು. ಆದರೆ ಆ ಜಗಳ ಈಗ ಕೊಲೆ ಮಾಡೋ ಹಂತಕ್ಕೆ ಹೋಗಿದೆ. ಹೆಂಡತಿ ಕತೆ ಮುಗಿಸಿ ನಾಟಕವಾಡಿದ್ದ ಗಂಡ ಈಗ ಜೈಲ್ ಪಾಲಾಗಿದ್ದಾನೆ. ಅಷ್ಟಕ್ಕೂ ಈ ದುರಂತ ನಡೆದಿದ್ದು ಎಲ್ಲಿ, ಆ ಜಗಳ ಕೊಲೆ ಹಂತಕ್ಕೆ ಹೋಗಿದ್ದು ಯಾಕೆ ಅನ್ನೋದರ ಕಂಪ್ಲೀಟ್ ರಿಪೋರ್ಟ್ ನೋಡ್ಕೊಂಬ. ಶಾಪಿಂಗ್ಗೆ ಹೋಗಿದ್ದಕ್ಕೆ ಪತ್ನಿಯ ಕೊಲೆ. ಮಗಳು ಕೊಟ್ಟ ಸನ್ನೆಯಿಂದ ಆರೋಪಿ ಅಂದರ್. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ, ಆದ್ರೆ ಇಲ್ಲೊಂದು ಜಗಳ ಕೊಲೆ ತನಕ ಹೋಗಿದೆ. ಈ ಫೋಟೋದಲ್ಲಿ ಕಾಣ್ತಿರುವ ಈತನ ಹೆಸರು ಹರೀಶ, ಹೆಂಡತಿ ಹೆಸರು ಪದ್ಮಜ. BE ಮುಗಿಸಿ ಮದುವೆಯಾಗಿದ್ದ ದಂಪತಿ ಒಳ್ಳೆ ಕೆಲಸದಲ್ಲಿದ್ರು. ಹೆಣ್ಣು ಮಗು ಕೂಡ ಇವರಿಗಿತ್ತು. ಆಗಾಗ ಸಣ್ಣ ಪುಟ್ಟ ಕಿರಿಕಾಗ್ತಿತ್ತು. ಹೆಂಡತಿ ಪದ್ಮಜ ಕೆಲಸಕ್ಕೆ ಹೋಗಿ ಬರ್ತಿದ್ರು. ಇತ್ತೀಚೆಗೆ ಹರೀಶ ಯಾವುದೇ ಕೆಲಸದಲ್ಲಿ ಇರಲಿಲ್ಲ. ಕೆಲಸ ಕಳೆದುಕೊಂಡಿದ್ದ ಹರೀಶ ಹೆಂಡತಿ ಜೊತೆ ಪ್ರತಿದಿನ ಕಿರಿಕ್ ಮಾಡಲು ಶುರು ಮಾಡಿದ್ದ. ಇದೇ 7ನೇ ತಾರೀಕು ಪದ್ಮಜ ಶಾಪಿಂಗ್ ಹೋಗಿ ಬಂದಿದ್ದಕ್ಕೆ ಜಗಳ ವಿಕೋಪಕ್ಕೆ ಹೋಗಿತ್ತು. ತನ್ನ ಮಾತು ಮೀರಿ ಶಾಪಿಂಗ್ಗೆ ಹೋಗಿದ್ದಕ್ಕೆ ಜಗಳ ತೆಗೆದು ಕೊಲೆ ಮಾಡಿದ್ದ. ಯಾರು ಈಗ ತೀರ್ ಹೋಗಿದ್ದಾರೆ ಹೆಂಡತಿ, ಅವರು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ದಲ್ಲಿ ಇಂಜಿನಿಯರಿಂಗ್ ಮಾಡಿದ್ದಾರೆ. ಮತ್ತು ಅವರು ಗಂಡ ಸಿವಿಲ್ ಇಂಜಿನಿಯರ್. ಇಬ್ಬರು ಮಕ್ಕಳಿದ್ದಾರೆ, ಹೆಣ್ಮಕ್ಳಿದ್ದಾರೆ. ಒಬ್ಬಳು 3.5 ವರ್ಷ, ಇನ್ನೊಂದು 1.5 ವರ್ಷ ಅಂದ್ಕೊಂಡು ರಾತ್ರಿ ಗಂಡ ಹೆಂಡತಿರ ಮಧ್ಯೆ ಗಲಾಟೆ ಆದಾಗ ಗಲಾಟೆ ವಿಕೋಪಕ್ಕೆ ಹೋಗಿ ಗಂಡನೇ ಹೆಂಡತಿಗೆ ಕೊಲೆ ಮಾಡಿರೋದು ಕಂಡು ಬಂದಿದೆ. ಮೊದಲಿಗೆ ಬೊಮ್ಮನಹಳ್ಳಿ ಪೊಲೀಸರಿಗೆ 7ನೇ ತಾರೀಕು ನ್ಯಾಚುರಲ್ ಡೆತ್ ಆಗಿದೆ ಎಂದು ಮಾಹಿತಿ ಬಂದಿತ್ತು. ಪ್ರಜ್ಞೆ ತಪ್ಪಿ ನನ್ನ ಹೆಂಡತಿ ಸಾವನ್ನಪ್ಪಿದ್ದಾಳೆ ಎಂದು ಆರೋಪಿ ಹರೀಶ್ ಪೊಲೀಸರ ಮುಂದೆ ಹೇಳಿದ್ದ. ಪೊಲೀಸರು ಸ್ಥಳಕ್ಕೆ ಹೋಗಿ ಸ್ಥಳೀಯರನ್ನ ವಿಚಾರಿಸಿದ್ರು. ಬಾಲಕಿ ಪೊಲೀಸರಿಗೆ ನೀಡಿದ ಸನ್ನೆಯಿಂದ ಸಂದೇಹ ಬಂದಿತ್ತು. ಆಗ ಅಸಲಿ ಮ್ಯಾಟರ್ ಹೊರಬಿದ್ದಿತ್ತು.
MLC ಬಂದಾಗ ಅಲ್ಲಿ ಹೋಗಿ ಎಲ್ಲ ಮನೆ ಹತ್ರ ಎಲ್ಲ ಯೂಶಲಿ ವಿಚಾರಿಸಿದಾಗ ನಮಗೆ ಇದು ಗೊತ್ತಾಗುತ್ತೆ. ಮತ್ತು ಆ ಮಕ್ಕಳಿಗೆಲ್ಲ ಕೇಳಿದಾಗ ಆ ಮಗು ನಮಗೆ ಸ್ವಲ್ಪ ಕ್ಲೂ ಕೊಡುತ್ತೆ. ಈ ಥರ ರಾತ್ರಿ ಗಲಾಟೆ ಆದಾಗ ತಂದೆ ನಮ್ಮ ತಾಯಿಗೆ ಹೊಡಿತಾ ಇದ್ರು ಅಂದ್ಕೊಂಡು ಆ ಒಂದು ಕ್ಲೂದಲ್ಲಿ ನಾವು ಅಕ್ಕಪಕ್ಕ ವೆರಿಫೈ ಮಾಡಿ ದೆನ್ ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡ್ಕೊಳ್ತೀವಿ. ಸದ್ಯ ಕೊಲೆ ಪ್ರಕರಣ ದಾಖಲಿಸಿಕೊಂಡಿರುವ ಬೊಮ್ಮನಹಳ್ಳಿ ಪೊಲೀಸರು ಆರೋಪಿ ಹರೀಶ್ನನ್ನ ಬಂಧಿಸಿ ಹೆಚ್ಚಿನ ವಿಚಾರಣೆ ನಡೆಸುತ್ತಿದ್ದಾರೆ. ಆರೋಪಿ ಹರೀಶ್ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೆಂಡತಿ ಕೊಂದು ತಾನು ಕೂಡ ಜೈಲು ಪಾಲಾಗಿದ್ದಾನೆ. ಏನೂ ಅರಿಯದ ಕಂದಮ್ಮ ತಂದೆ ತಾಯಿ ಇಲ್ಲದೆ ಬೆಳೆಯಬೇಕಾದ ಪರಿಸ್ಥಿತಿ ಬಂದಿರೋದು ದುರಂತವೇ ಸರಿ. ಮಾದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ನಾಡು ಗೋಕಾಕ್ದಲ್ಲಿ ಗ್ರಾಮ ದೇವತೆ ಲಕ್ಷ್ಮೀದೇವಿ ಜಾತ್ರೆ ವೈಭವ ಕಳೆಗಟ್ಟಿತ್ತು. ಲಕ್ಷಾಂತರ ಭಕ್ತರು ಭಂಡಾರವನ್ನ ಎರಚಿ ದೇವಿ ಕೃಪೆಗೆ ಪಾತ್ರರಾದರು. ಬರೋಬ್ಬರಿ 10 ವರ್ಷಗಳ ಬಳಿಕ ನಡೆದ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ದರು. ಭಂಡಾರದಲ್ಲಿ ಮಿಂದೆದ್ದ ಭಕ್ತಗಣದ ಹರ್ಷೋದ್ಗಾರ ಮುಗಿಲು ಮುಟ್ಟಿತ್ತು. ಈ ರಿಪೋರ್ಟ್ ನೋಡಿ. ಗ್ರಾಮ ದೇವತೆಯರ ಭಂಡಾರ ಜಾತ್ರೆ ವೈಭವ. ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಎಲ್ಲಿ ನೋಡಿದರೂ ಜನಸಾಗರ. ಕಣ್ಮನೆ ಸೆಳೆವ ಅದ್ದೂರಿ ಜೋಡು ರಥೋತ್ಸವ. ಮುಗಿಲೆತ್ತರಕ್ಕೆ ಚಿಮ್ಮಿದ ಭಕ್ತಿಯ ಭಂಡಾರದಲ್ಲಿ ಮಿಂದೆದ್ದ ಭಕ್ತ ಸಮೂಹ. ಇದು ಬೆಳಗಾವಿ ಜಿಲ್ಲೆಯ ಕರದಂಟು ಖ್ಯಾತಿಯ ಗೋಕಾಕ್ನ ಮಹಾಲಕ್ಷ್ಮೀ ದೇವಿ ಜಾತ್ರಾ ಸಂಭ್ರಮ. ಕಳೆದ 10 ವರ್ಷಗಳ ಬಳಿಕ ನಡೆದ ಅದ್ದೂರಿ ಜಾತ್ರೆಯಲ್ಲಿ ಸಹಸ್ರಾರು ಭಕ್ತರು ಭಾಗಿಯಾಗಿದ್ರು. ದೇವಿಗೆ ಭಂಡಾರ ಎರಚಿ ಕುಣಿದು ಕುಪ್ಪಳಿಸಿದ್ರು. ಗೋಕಾಕ್ ಗ್ರಾಮದೇವಿ ಜಾತ್ರೆ ಹಲವು ವಿಶೇಷತೆ ಹೊಂದಿದೆ. ಇಲ್ಲಿ ಪ್ರತಿ ವರ್ಷವೂ ಲಕ್ಷ್ಮೀ ದೇವಿ ಜಾತ್ರೆ ನಡೆಯಲ್ಲ, ಬದಲಿಗೆ 5 ವರ್ಷಕ್ಕೊಮ್ಮೆ ಸಂಭ್ರಮ ಕಳೆಗಟ್ಟುತ್ತೆ. ಆದ್ರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ 10 ವರ್ಷಗಳ ಬಳಿಕ ಜಾತ್ರೆ ನಡೆಯಿತು. ಡ್ರೋನ್ ಕ್ಯಾಮೆರಾದಲ್ಲಿ ದೇವಿ ಜಾತ್ರಾ ವೈಭವ ಕಣ್ಮನ ಸೆಳೆಯಿತು. ಎತ್ತ ಕಣ್ಣು ಹಾಯಿಸಿದ್ರೂ ಸಹಸ್ರಾರು ಭಕ್ತ ಸಮೂಹವೇ ಕಂಡು ಬಂತು. ಅದ್ದೂರಿ ರಥೋತ್ಸವದಲ್ಲಿ 10 ಲಕ್ಷಕ್ಕೂ ಅಧಿಕ ಭಕ್ತರು ಭಾಗಿಯಾಗಿದ್ರು. ಮೈಲಾರಿ ಪಟಾತ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ಈ ಕ್ಷಣದ ಕರ್ನಾಟಕ ಪ್ರೈಮ್ ಟೈಮ್ ಎಕ್ಸ್ಪ್ರೆಸ್ನಲ್ಲಿ. ಸಿಎಂ ಸಿದ್ದರಾಮಯ್ಯಗೆ ಮುಡ ಹಗರಣ ಉರುಳಾಗುವ ಸಾಧ್ಯತೆಯೇ ಇದೆ. ಇಡಿ ಬಿಡುಗಡೆ ಮಾಡಿದ 3ನೇ ಪಟ್ಟಿ ಮತ್ತೆ 160 ಸೈಟ್ ಮುಟ್ಟುಗೋಲು ಹಾಕಿಕೊಂಡಿದ್ದೀವಿ ಅಂತ ಹೇಳಿದೆ. ವಿಜಯನಗರ ಶಾಸಕ ಗವಿಯಪ್ಪ ಅವರನ್ನ ಸುರ್ಜೇವಾಲಾ 2 ಬಾರಿ ಕರೆಸಿಕೊಂಡು ಮಾತುಕತೆ ನಡೆಸಿದ್ದಾರೆ. ಬಳ್ಳಾರಿ ಉಸ್ತುವಾರಿ ಸಚಿವ ಜಮೀರ್ ಅಹಮದ್ ಖಾನ್, ಮಾಜಿ ಸಚಿವ ಬಿ ನಾಗೇಂದ್ರ ವಿರುದ್ಧ ಗವಿಯಪ್ಪ ದೂರು ನೀಡಿದ್ದಾರಂತೆ. ಬಿಜೆಪಿ ಅಧ್ಯಕ್ಷರನ್ನಾಗಿ ಅರ್ಧನಾರೇಶ್ವರಿಯನ್ನ ಆಯ್ಕೆ ಮಾಡಿ ಎಂದು MLC BK ಹರಿಪ್ರಸಾದ್ ಹೇಳಿದ್ದಾರೆ. ಕಾಂಗ್ರೆಸ್ ನಾಯಕರು ಆ ಜನಾಂಗಕ್ಕೆ ಅವಮಾನ ಮಾಡ್ತಿದ್ದಾರೆ ಎಂದು ಆರ್ ಅಶೋಕ್ ಟಾಂಗ್ ನೀಡಿದ್ದಾರೆ. ಇತ್ತೀಚೆಗೆ ನೊಬೆಲ್ ಪ್ರಶಸ್ತಿ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ದೆಹಲಿಯ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಹೊಸ ಸೇರ್ಪಡೆ. ಹಲವು ಸಮಸ್ಯೆಗಳ ನಡುವೆ ದೆಹಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಕ್ಕಾಗಿ ನೊಬೆಲ್ ಪ್ರಶಸ್ತಿ ಕೊಡಬೇಕು ಅಂದಿದ್ದಾರೆ. ಇದಾಗಿತ್ತು ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಆರೋಗ್ಯ ಹಾಗೂ ನ್ಯೂಟ್ರಿಷನ್ ಸಿಗುತ್ತೆ ನೋಡಿ, ಬಾಡಿ ಸ್ಟ್ರಾಂಗ್ ಆಗುತ್ತೆ. ಸ್ವಲ್ಪ ತಿಂದು ಹಸಿವು ನಿಗುತ್ತೆ, ಡೈಜೆಷನ್ಗೆ ಇಲ್ಲ ಅಪಾಯ. MDH ಸೋಯಾಟಿ ಅಸಲಿ ಪ್ರೋಟೀನ್. MDH